ನಮಸ್ಕಾರ ಸ್ನೇಹಿತರೆ, ಮನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಬಳಸುತ್ತಿರುವ ಎಲ್ಲ ಗ್ರಾಹಕರಿಗೆ ಇದೀಗ ಮಹತ್ವದ ಮಾಹಿತಿ ಬಂದಿದೆ. ನೀವು ಇಂಡಿಯನ್ ಗ್ಯಾಸ್, ಭಾರತ್ ಗ್ಯಾಸ್ ಅಥವಾ HP ಗ್ಯಾಸ್ ಬಳಕೆದಾರರಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ನಿಮ್ಮ LPG ಗ್ಯಾಸ್ ಕನೆಕ್ಷನ್ಗೆ ಸಂಬಂಧಿಸಿದ EKVC ಕುರಿತು ಹೊಸ ಮಾಹಿತಿ ಹೊರಬಂದಿದೆ. ಆಧಾರ್ ಆಧಾರಿತ EKVC ಇನ್ನೂ ಪೂರ್ಣಗೊಳಿಸದಿರುವ ಕೆಲವು LPG ಗ್ರಾಹಕರಿಗೆ ಆಗಸ್ಟ್ 16, 2026 ಗಡುವು ನೀಡಲಾಗಿದೆ ಎಂದು ತಿಳಿಸಲಾಗುತ್ತಿದೆ. ಈ ಗಡುವಿನೊಳಗೆ EKVC ಪೂರ್ಣಗೊಳಿಸಿದ ಗ್ರಾಹಕರಿಗೆ LPG ಸಿಲಿಂಡರ್ ಅನ್ನು ಸರ್ಕಾರ ನಿಗದಿಪಡಿಸಿದ ದೇಶೀಯ ದರದಲ್ಲಿ ಪಡೆಯುವಲ್ಲಿ ಸಮಸ್ಯೆ ಉಂಟಾಗಬಹುದು. ಜೊತೆಗೆ ಅರ್ಹರಾಗಿರುವ ಗ್ರಾಹಕರಿಗೆ ಸಿಗುವ LPG ಸಬ್ಸಿಡಿಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ವಿಶೇಷವಾಗಿ ಇಂಡಿಯನ್ ಗ್ರಾಹಕರಿಗೆ ಕಳುಹಿಸಲಾಗುತ್ತಿದೆ ಎನ್ನಲಾದ ಸಂದೇಶದಲ್ಲಿ ದೇಶೀಯ ದರದಲ್ಲಿ LPG ಸಿಲಿಂಡರ್ ಪಡೆಯುವುದನ್ನು ಮುಂದುವರಿಸಲು EKVC ಪೂರ್ಣಗೊಳಿಸಬೇಕು ಎಂದು ತಿಳಿಸಲಾಗಿದೆ. ಹಾಗಾದರೆ LPG EKVC ಅನ್ನು ಹೇಗೆ ಮಾಡಬೇಕು? EKVC ಮಾಡಲು ಸರಳವಾದ ಕೆಲವು ಮಾರ್ಗಗಳಿವೆ. ಮೊದಲನೇದಾಗಿ ಇಂಡಿಯನ್ ಆಯಿಲ್ ಒನ್ ಅಪ್ಲಿಕೇಶನ್ ಮೂಲಕ EKVC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಎರಡನೆಯದಾಗಿ ನಿಮ್ಮ LPG ವಿತರಕರನ್ನು ನೇರವಾಗಿ ಭೇಟಿ ಮಾಡಿ EKVC ಮಾಡಿಸಿಕೊಳ್ಳಬಹುದು. ಮೂರನೆಯದಾಗಿ ಕೆಲವು ಸಂದರ್ಭಗಳಲ್ಲಿ ಸಿಲಿಂಡರ್ ವಿತರಣೆಗೆ ಬರುವ ಡೆಲಿವರಿ ಸಿಬ್ಬಂದಿ ಮೂಲಕವೂ ಕೂಡ EKVC ಮಾಡಿಸಿಕೊಳ್ಳುವ ಅವಕಾಶವಿದೆ. ಹೀಗಾಗಿ ನಿಮ್ಮ LPG ಕನೆಕ್ಷನ್ಗೆ EKVC ಈಗಾಗಲೇ ಆಗಿದೆಯೇ ಅಥವಾ ಬಾಕಿ ಇದೆಯೇ ಎಂಬುದನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳುವುದು ಉತ್ತಮ. ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವೂ ಇದೆ. LPG ಗ್ರಾಹಕರಿಗೆ EKVC ಮಾತ್ರವಲ್ಲದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಸಬ್ಸಿಡಿಗೆ ಸಂಬಂಧಿಸಿದ ನಿಯಮಗಳಲ್ಲೂ ಬದಲಾವಣೆಗಳ ಕುರಿತು ಮಾಹಿತಿ ಹರಿದಾಡುತ್ತಿದೆ. ಅರ್ಹ ಉಜ್ವಲ ಫಲಾನುಭವಿಗಳಿಗೆ ವರ್ಷಕ್ಕೆ ಸಿಗುವ ಸಬ್ಸಿಡಿ ಸಿಲಿಂಡರ್ಗಳ ಸಂಖ್ಯೆ ಕುರಿತು ಹೊಸ ನಿಯಮ ಜಾರಿಯಾಗಲಿದೆ ಎಂಬ ಮಾಹಿತಿ ಇದೆ. ಆದರೆ ನಿಮ್ಮ LPG ಕನೆಕ್ಷನ್ ತಕ್ಷಣವೇ ರದ್ದಾಗುತ್ತದೆ ಅಥವಾ ಎಲ್ಲರ ಸಬ್ಸಿಡಿಯು ಖಚಿತವಾಗಿ ನಿಲ್ಲುತ್ತದೆ ಎಂಬ ಮಾಹಿತಿಯನ್ನು ಅಧಿಕೃತವಾಗಿ ಪರಿಶೀಲಿಸದೆ ನಂಬಬೇಡಿ. ನಿಮ್ಮ ಮೊಬೈಲ್ಗೆ ಬಂದಿರುವ SMS LPG ಕಂಪನಿಯ ಅಧಿಕೃತ ಅಪ್ಲಿಕೇಶನ್ ಅಥವಾ ನಿಮ್ಮ ಅಧಿಕೃತ ಗ್ಯಾಸ್ ವಿತರಕರ ಮೂಲಕ ಮಾಹಿತಿ ಖಚಿತಪಡಿಸಿಕೊಳ್ಳಿ. ಹಾಗಾಗಿ ನೀವು LPG ಗ್ಯಾಸ್ ಸಿಲಿಂಡರ್ ಬಳಸುತ್ತಿದ್ದರೆ EKVC ಸ್ಥಿತಿ ಒಮ್ಮೆ ಪರಿಶೀಲಿಸಿಕೊಳ್ಳಿ. ಅಗತ್ಯವಿದ್ದರೆ ಆಗಸ್ಟ್ 16 ಗಡುವಿನೊಳಗೆ EKVC ಪೂರ್ಣಗೊಳಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕುಟುಂಬದವರು ಮತ್ತು LPG ಬಳಸುವ ಸ್ನೇಹಿತರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಇಂತಹ ಮಹತ್ವದ ಮಾಹಿತಿ ಹಾಗೂ ದಿನನಿತ್ಯದ ಸುದ್ದಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಧನ್ಯವಾದಗಳು.